Hello students, welcome to my channel English with Basuraj sir. My name is Basurajappa, a teacher in English. Today we shall study about fractions, how to say fractions. You know fraction? A fraction, it is not a full number, not a finite number, but a part of a number. For example, 1/4. 1/4. 1/4. It should be said 1/4. 1/4. Some say 1/4, others say 1/4, but actually it is 1/4. 2 2 2/5. 2/5. You must say 2/5. 3/4. 3/4. 4/5. ಫ್ರಾಕ್ಷನ್ ಅಂದರೆ ಕನ್ನಡದಲ್ಲಿ ಭಿನ್ನರಾಶಿಗಳು. ಅದು ಭಿನ್ನರಾಶಿಗಳು ಈ ಥರ ಇರ್ತವೆ. ಎ ಪಾರ್ಟ್ ಆಫ್ 1 ಆರ್ ಮೋರ್ ದ್ಯಾನ್ 1. ಫಾರ್ ಎಕ್ಸಾಂಪಲ್ 1/4. 4ನೇ 1 ಅಂತ ಹೇಳ್ತೀವಿ ನಾವು. 1/4 4ನೇ 1. 2/5 5ನೇ 2. 3/4 4ನೇ 3. 4/5 ಅಂದರೆ 5ನೇ 4 ಅಂತ ಹೇಳ್ತೀವಿ ನಾವು. We normally use singular verb after fraction below 1. After fraction less than 1. We use plural verb greater than 1. ಅಂದರೆ we normally use singular verb after fraction less than 1. 1ಗಿನ್ನ ಕಡಿಮೆ ಇದ್ದಾಗ, ಫಾರ್ ಎಕ್ಸಾಂಪಲ್ 1/4 ಆಫ್ ದಟ್ ಫ್ರೂಟ್ ಈಸ್ ಎನಫ್ ಫಾರ್ ಮೀ. ಅಂದರೆ 4ನೇ 1 ಭಾಗ ಹಣ್ಣು ಕೊಟ್ಟರು ಸಾಕು, ನನಗೆ ಅಷ್ಟು ಸಾಕು. ಇದೆಲ್ಲ ಲೆಸ್ ದ್ಯಾನ್ 1. ಇದು 1/4 ಅಂದ್ರೆ 4ನೇ 1 ಭಾಗ. 2/5 ಅಂದ್ರೆ 5ನೇ 2 ಭಾಗ. ಇದು ಅಷ್ಟೇ ಲೆಸ್ ದ್ಯಾನ್ 1. ಇಲ್ಲೂ ಕೂಡ ವರ್ಬ್ ಸಿಂಗ್ಯುಲರ್ ಬರುತ್ತೆ, ಈಸ್ ಬರುತ್ತೆ, ಆರ್ ಬರೋದಿಲ್ಲ. ಉದಾಹರಣೆಗೆ 5/2 ಅಂತಿದ್ರೆ ಅವಾಗ ನಾವು ಹೇಳ್ತೀವಿ ಅಂದರೆ ಇಟ್ ವಾಸ್ ವೆರಿ ಹೈ ಅಂತ ಹೇಳ್ತೀವಿ. ಇಟ್ ವರ್ ವೆರಿ ಹೈ. 1.5 hours we use 3/4 of a ton is too much. For example, ನೋಡೋಣ. Three-quarters of a ton is, ಇಲ್ಲಿ ಈಸ್ ಅಂತ ಹೇಳ್ತೀವಿ, ಟೂ ಮಚ್. ನನಗೆ 3/4 ಅಂದರೆ 3/4 ಅಂತ ಅರ್ಥ. ಇಸ್ ಟೂ ಮಚ್. ಅವಾಗ ಈಸಿ ಯೂಸ್ ಮಾಡ್ತೀವಿ.
ಅದನ್ನ ಯೂಸ್ ಪ್ಲೂರಲ್ ನೌನ್ ವಿತ್ ಫ್ರಾಕ್ಷನ್ more than one. For example, 1.5 hours. 1.5 hours ಅಂತ ಹೇಳ್ತೀವಿ. ಅವರ್ ಅನ್ನಲ್ಲ, ಅವರ್ಸ್ ಈಸ್ ಎನಫ್ ಫಾರ್ ಮೀ. They prescribe 2.5 hours duration for examination. ಅವರು ಪರೀಕ್ಷೆಗೆ 2.5 ಗಂಟೆನ ನಿರ್ಧಾರ ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ಅವರ್ಸ್ ಅಂತೀವಿ, ಅವರ್ ಅನ್ನಲ್ಲ, ಅದು ಪ್ಲೂರಲ್ ಹೇಳ್ತೀವಿ, ಯಾಕೆಂದ್ರೆ more than one ಇರೋದ್ರಿಂದ. ಇನ್ನು ಡೆಸಿಮಲ್ ಹೇಳಿದಾಗೆ, ಹೌ ಟು ಟೆಲ್ ದ ಡೆಸಿಮಲ್ ನಂಬರ್. You know decimal, we use point, decimal point after some. For example, 2.543. We say 2 decimal point. We don't say 543. We say 543. That is how we say. So 0.125 is for example 5.3 is equal to 5.3. This is how we say. In the same manner, my account number is 41306. My account number ಹೇಳ್ಬೇಕಾದ್ರೆ ಹೇಳ್ತೀವಿ 54321 like that. We say independently, not 54,321. It should be 54321. Even while telling our phone number also, we say independently. For example, my phone number is 543214678333310 months. So you should say like this. You must say 4 3 5 00 1 4 6 7 8. This is how we have to say. If 2 zeros are there, we say 00. 3 zeros are there, we must say triple zeros or double zeros or triple zeros. 3 O's ಅಂತೂ ಹೇಳ್ತಾರೆ, 0ನ O ಅಂತೂ ಹೇಳ್ತಾರೆ. 0 ಅನ್ನೋದ್ರಲ್ಲಿ O, 3 O's ಅಂತ ಹೇಳ್ತಾರೆ. ಹಾಗೆ ಹೇಳೋದಾದ್ರೆ, ಕೆಲವು ನಂಬರ್ಸ್ ಹೇಳೋದಾದ್ರೆ, ಟೆಂಪ್ರೇಚರ್ ಹೇಳ್ಬೇಕಾದ್ರೆ water boils at 100 degree C centigrade. ಅಂದರೆ ನೀರು 100 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಆವಿ ಆಗುತ್ತೆ. ಇಟ್ ಬಿಕಮ್ಸ್ ವಾಟರ್ ವೇಪರ್. ವಾಟರ್ ಫ್ರೀಸಸ್ ಅಟ್ 0 ಡಿಗ್ರಿ ಸಿ ಅಂತ ಹೇಳ್ತೀವಿ. ಅಂದರೆ ನೀರು ಹಿಮ ಆಗಬೇಕಾದ್ರೆ, ಮಂಜುಗಡ್ಡೆ ಆಗಬೇಕಾದ್ರೆ 0 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಅದು ಇದಾಗುತ್ತೆ,
The average temperature of a healthy man. Average temperature of a healthy man is 98.4 degree Fahrenheit. ಇಲ್ಲಿ Fahrenheit ಅನ್ನ it is a name of a unit Fahrenheit because the person by name Fahrenheit has found it out. Therefore we say ಅವಾಗ ಹೇಳ್ತೀವಿ the an average temperature of a healthy person is 98.4 degree Fahrenheit. ನೋಡೋದ್ರ ಸ್ನೇಹಿತರೆ, ಹೀಗೆ ನಾವು ಫ್ರಾಕ್ಷನ್ಗಳನ್ನು ನಂಬರ್ಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು, ಹೇಗೆ ಹೇಳಬೇಕು ಅಂತ ನಾವು ಇವತ್ತು ತಿಳ್ಕೊಂಡು, ಅದರಲ್ಲೂ ಕೂಡ ಫ್ರಾಕ್ಷನ್ಸ್ 1/4, 1/5, 2/5, 5/6 ಅದನ್ನು ಯಾವ ರೀತಿ ಹೇಳಬೇಕು ಅಂದರೆ 1/4 ಅಂದರೆ 1/4, 2/5 ಅಂದರೆ 2/5, 3/7 ಅಂದರೆ 3/7 ಹೀಗೆ ನಾವು ಹೇಳಬೇಕು. ಮತ್ತು 1ಗಿಂತ ಕಡಿಮೆ ಇದ್ದರೆ ವ್ಯಾಲ್ಯೂ, ಅವಾಗ ಸಿಂಗ್ಯುಲರ್ ನೌನನ್ನು ನಾವು ಸಿಂಗ್ಯುಲರ್ ವರ್ಬನ್ನು ಉಪಯೋಗಿಸ್ಬೇಕು. ಫಾರ್ ಎಕ್ಸಾಂಪಲ್ 3/4 ಆಫ್ ಎ ಟನ್ ಈಸ್ ಎನಫ್ ಫಾರ್ ಮೀ, ಆರ್ ಅಂತ ಹೇಳಂಗಿಲ್ಲ, ಆ ರೀತಿ ನಾವು ಹೇಳಬೇಕು. ದ ಎಕ್ಸಾಮಿನೇಷನ್ ಡ್ಯೂರೇಷನ್ ಈಸ್ ಫಿಕ್ಸ್ ಟು 2.5 hours ಅಂತ ಹೇಳ್ತೀವಿ, ಅವರ್ ಅಂತ ಹೇಳೋದಿಲ್ಲ. ಏಕೆ ಅಂದರೆ ಅದು ಮೋರ್ ದ್ಯಾನ್ 1 hour ಇರೋದ್ರಿಂದ ಹಾಗೆ ನಾವು ಪ್ಲೂರಲನ್ನು ಬಳಸ್ತೇವೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ಆಲ್.